ಹಳೆ ಕಳ್ಳನ ಮೇಲೆ ಖಾಕಿ ದರ್ಪ, ಕಾರಣವಿಲ್ಲದೆ ಹಿಗ್ಗಾಮುಗ್ಗ ಥಳಿತ. ಮನೆಯಲ್ಲಿ ಗಲಾಟೆ ಮಾಡ್ತೀಯಾ ಅಂತ ಹೀಗ ಹೊಡೆಯುವುದು. ಮನೆಯಲ್ಲಿ ಊಟ ಮಾಡ್ತಾ ಇದ್ದಂತಹ ವ್ಯಕ್ತಿಯನ್ನ ಕರೆತಂದು ಪೇದೆಯೊಬ್ಬ ಠಾಣೆ ಬಳಿ ಕರೆತಂದು ಹಿಗ್ಗಾಮುಗ್ಗ ಥಳಿಸಿರುವಂತಹ ಪ್ರಕರಣವೊಂದು ನಂಜನಗೂಡಿನಲ್ಲಿ ಬೆಳಕಿಗೆ ಬಂದಿದೆ. ಹಲ್ಲೆಗೊಳಗಾದ ವ್ಯಕ್ತಿ ಕಣ್ಣೀರು ಸುರಿಸುತ್ತಾ ತನಗಾದ ನೋವನ್ನ ಹೇಳಿಕೊಂಡಿದ್ದಾನೆ. ನಂಜನಗೂಡು ಚಾಮಲಾಪುರ ಬೀದಿಯ ಮೊಹಮ್ಮದ್ ಅಲ್ಲಾವುದ್ದೀನ್ ಪೇದೆಯಿಂದ ಹಲ್ಲೆಗೊಳಗಾದಂತಹ ವ್ಯಕ್ತಿ ಟೌನ್ ಪೊಲೀಸ್ ಠಾಣೆಯ ಪೇದೆ ನಜೀಮುಲ್ಲಾ ಎಂಬುವವರು ಹಲ್ಲೆ ನಡೆಸಿದ್ದಾರೆ ಅಂತ ಮೊಹಮ್ಮದ್ ಅಲ್ಲಾವುದ್ದೀನ್ ಅವರು ಆರೋಪಿಸಿದ್ದಾರೆ. 2 ದಿನಗಳ ಹಿಂದೆ ರಾತ್ರಿ ವೇಳೆ ಅಲ್ಲಾವುದ್ದೀನ್ ಮನೆಗೆ ಬಂದಂತಹ ನಜೀಮುಲ್ಲಾ ಗಲಾಟೆ ಮಾಡ್ತೀಯ ಅಂತ ಆರೋಪಿಸಿ ಇಬ್ಬರು ಹೋಂಗಾರ್ಡ್ಗಳ ಜೊತೆ ಠಾಣೆ ಬಳಿಗೆ ಕರೆದೊಯ್ದಿದ್ದಾರೆ. ಕಾರಣ ನೀಡದೆ ಅಲ್ಲಾವುದ್ದೀನ್ಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಬೂಟ್ ಕಾಲಿನಿಂದ ಒದ್ದಿದ್ದಾರೆ. ಹಲ್ಲೆಯಿಂದ ಗಾಯಗೊಳಗಾದಂತಹ ಅಲ್ಲಾವುದ್ದೀನ್ಗೆ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ತನಗೆ ವಿನಾಕಾರಣ ಹಲ್ಲೆ ನಡೆಸಿದ ಪೇದೆ ನಜೀಮುಲ್ಲಾ ಮೇಲೆ ಕ್ರಮ ಕೈಗೊಳ್ಳುವಂತೆ ಕಣ್ಣೀರಿಡುತ್ತಾ ಮನವಿಯನ್ನ ಮಾಡಿದ್ದಾನೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಾರದೆ ಕಾನೂನು ಕೈಗೆತ್ತಿಕೊಳ್ಳುವುದು ಸ್ವತಂತ್ರ ಯಾರು ನೀಡಿದ್ರು ಇವರಿಗೆ? ಅಲ್ಲಾವುದ್ದೀನ್ ಎಂಒಬಿ ಅಂತ ಹೇಳಲಾಗಿದೆ. ಇದರ ಮೇಲೆ ಯಾವುದಾದ್ರೂ ಆರೋಪ ಬಂದಿದೆಯೇ ಅಥವಾ ಬಂದಿದ್ರೆ ದೂರು ದಾಖಲಾಗಿದೆಯೇ? ದೂರು ದಾಖಲಿಸಿಕೊಳ್ಳದೆ ಕಾನೂನು ಕೈಗೆತ್ತಿಕೊಳ್ಳುವುದು ಅಪರಾಧ ಎಂಬ ವಿಚಾರ ಪೇದೆ ನಜೀಮುಲ್ಲಾಗೆ ತಿಳಿದಿಲ್ವೇ? ಯಾವುದೇ ಒಂದು ದೂರು ದಾಖಲಿಸದೆ ಅನಗತ್ಯವಾಗಿ ಹಲ್ಲೆ ನಡೆಸಿದ ಪೇದೆ ಮೇಲೆ ಕ್ರಮ ಜರುಗುವುದೇ ಅಂತ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಏನ್ ನಿಮ್ಮ ಹೆಸರೇನು? ನನ್ನ ಹೆಸರು ಅಲ್ಲಾವುದ್ದೀನ್ ಸರ್. ಯಾವ ಬಡಾವಣೆ? ನಂಜನಗೂಡು ಚಾಮಲಾಪುರ ಬೀದಿ. ನಾನು ನನ್ನ ಹೆಂಡತಿ ಜೊತೆ ಮಾತಾಡ್ತಾ ಇದ್ದೆ ನೈಟು. ಏನು ಗಲಾಟೆ ಇಲ್ಲ, ಹೊಡೆದು ಇಲ್ಲ ನಾನು. ಅಷ್ಟೊತ್ತಿಗೆ ಊಟ ಮಾಡೋ ಟೈಮಲ್ಲಿ ಇಬ್ರು ಪೊಲೀಸ್ ಬಂದ್ರು. ನಮ್ಮ ಮನೆಯಲ್ಲಿ ಯಾರೋ ಪೊಲೀಸ್ ಬಂದ್ರು ಅಂತ ಕೇಳಿದ್ರು. ಪೊಲೀಸ್ ಏನ್ ಸರ್ ಅಂದೆ. ಏನ್ ಗಲಾಟೆ ಮಾಡ್ತಾ ಇದೀಯ ಅಂದ್ರು. ಇಲ್ಲ ಸರ್ ಏನು ಇಲ್ಲ ಅಂತ ಮನೆಯವರೆಲ್ಲ ಹೇಳಿದ್ವಿ. ಆಗ ಇಬ್ರು ಹೋಮ್ ಗಾರ್ಡ್ನ ಕರೆಸಿ ಕಂದಿ ಹೋದ್ರು. ಸರಿ ನಡೀರಿ ಸರ್, ತಪ್ಪು ಮಾಡಿಲ್ಲ ಬರ್ತೀನಿ ಅಂದೆ. ಅಷ್ಟೊತ್ತಿಗೆ ಗಾಡಿಯಿಂದ ಇಳಿದಷ್ಟನ್ನ ಸ್ಟೇಷನ್ ಇಂದ ಈಚೆ ಚಂದಾಗಿ ಹೊಡೆದ್ರು ಸರ್. ಲಾಠಿ ಕಿತ್ತೋಯ್ತು. ನಜೀಬುಲ್ಲಾ ಕರ್ಕೊಂಡೋಗಿ ಕುಣಿಸ್ರು ಸ್ಟೇಷನ್ ಅಲ್ಲಿ. ಏನಂದ್ರು? ನಜೀಬುಲ್ಲಾ ಯಾರು? ನಜೀಬುಲ್ಲಾ ಟೌನ್ ಪೊಲೀಸ್ ಸ್ಟೇಷನ್. ನಜೀಬುಲ್ಲಾ ಇದು ನನ್ಗೆ ಒಂದ್ಸಲಿ ಹೊಡೆದಿದ್ರು. ಸುಮ್ಮನೆ ಅದೇ ನಾನು ಬಂದ್ಬಿಟ್ಟೆ, ನಾನು ತಪ್ಪು ಅಂದ್ಬಿಟ್ಟು ಇನ್ನೊಂದ್ಸಲಿ ಕರೆಸ್ಬಿಟ್ಟು ಸ್ಟೇಷನ್ ಹತ್ರ ಶೂ ಕಾಲಲ್ಲಿ ನಮ್ಮ ಅಣ್ಣ ಬಂದು ಗುಡಿಸ್ಕೊಂಡು ಹೋದಷ್ಟನ್ನ ಹಿಂದೆಯಿಂದ ಶೂ ಕಾಲಲ್ಲಿ ಹೊಡೆದಿ ನನ್ ಪರ್ಸನಲ್ಗೆ ಕೈ ಹಾಕ್ತೀಯ ಮಗನೇ ನೀನು, ಬಾ ಮಿಲೈಸು ನನ್ ಮೇಲೆ, ಜೂನಿಯರ್ ಕಾಲೇಜ್ ಬತ್ತೀಯಾ, ಬಾ ನಾನು ಒಬ್ಬನೇ ಬರ್ತೀನಿ ಅಂದ್ಬಿಟ್ಟು ಎಲ್ಲಾರ ಮುಂದೆ ಅವಮಾನ ಮಾಡಿ ನನ್ಗೆ ತುಂಬಾ ಹೊಡೆದ್ಬಿಟ್ಟವ್ರೆ ಸರ್. ಇಲ್ಲೆಲ್ಲ ನನ್ಗೆ ಯಾರು ನನ್ ಬಡವ, ನಾನು ಕೂಲಿ ಮಾಡೋನು, ಈ ತರ ಎಲ್ಲ ಮಾಡವ್ರೆ ಸರ್. ಹಂಗೆ ಹಿಂಗೆ ಅಂದ್ಬಿಟ್ಟು ಕಪಾಲಕ್ಕೆಲ್ಲ ಹೊಡೆದಿ ಸರ್. ನನ್ಗೆ ನಮ್ಮ ಅಣ್ಣನು ಕಣ್ಣೀರ್ ಹಾಕ್ಬಿಟ್ಟ, ನಮ್ಮಮ್ಮನು ಅಳ್ತಾವ್ರೆ ಸರ್. ಮನೇಲಿ ಕೈ ಎಲ್ಲ ಹೊಡೆದು ಹಿಂಗ್ ಮಾಡ್ಬಿಟ್ಟವ್ರೆ. ನಾನ್ ಏನ್ ಮಾಡ್ಲಿ ಸರ್? ಸಾಹೇಬ್ರಿಗೂ ಗೊತ್ತಿಲ್ಲ ಸರ್. ಇದು ಸಾಹೇಬ್ರಿಗೂ ವಿಷಯ ಗೊತ್ತಿಲ್ಲ ಸರ್. ನೈಟ್ ಹೊಡೆದಿ ನಾನು ಮನೆಗೆ ಬಿದ್ದಷ್ಟು ನಾವು ಬೆಳಿಗ್ಗೆ ಆಸ್ಪತ್ರೆಗೆ ಹೋದೆ. ಎಕ್ಸ್ರಾ ಕಳಿಸ್ಬೇಕಂದು ದುಡ್ಡು ಇಲ್ಲ ಸರ್ ನಮ್ಮ ಹತ್ರ. ಈ ತರ ಮಾಡಿ ಕುಡಿಸ್ಬಿಟ್ಟವ್ರೆ, ಹಿಂಗ್ ಮಾಡ್ಬಿಟ್ಟವ್ರೆ ಸರ್. ನನ್ಗೆ ನ್ಯಾಯ ಬೇಕಷ್ಟೇ. ಇನ್ನು ಯಾವ ಪೊಲೀಸು ನನ್ಗೆ ಈ ತರ ಮಾಡ್ಲಿಲ್ಲ ಸರ್. ನಾನು ಚಿಕ್ಕ ವಯಸ್ಸಿಂದ ಪೊಲೀಸ್ ನೋಡ್ತಾ ಇದ್ದೀನಿ. ಒಳ್ಳೆ ರೀತಿಯಿಂದ ಮಾಡಿಸ್ತಾರೆ. ಇವ್ರೊಬ್ರು ತುಂಬಾ ಟಾರ್ಚರ್ ಕೊಡ್ತಾವ್ರೆ ಸರ್ ನನಗೆ. ನೀವೇನ್ ರೀತಿ ನ್ಯಾಯ ಕೊಡಿಸಿ ಸರ್. ಇನ್ನೇನು